ಕಮಿಷನ್ಗಳು ಬೇಕು. ದೇಶದಾಗ ಏನೇನೋ ನಡೆದದು. ನಾವು ಮಾಡಬೇಕು ಸರ್. ನೀವು ಮಾಡಿ ನಾವು ಮಾಡಿದ್ದೇವಲ್ಲ. ಟೆಂಟ್ ಹಾಕ್ಬಿಟ್ಟು ಅಂದಿದ್ರೆ ಹಾಕ್ಲತ್ತೀವಿ. ನೀವು ಬಿಟ್ಟಿರಿ. ನಮ್ಮ ಹಕ್ಕು ನಮ್ಮ ಹಕ್ಕು. ಶಂಶನ್ ಭೂಮಿ ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ಹಕ್ಕು. ಶಂಶನ್ ಭೂಮಿ ನಮ್ಮ ಹಕ್ಕು ನಮ್ಮ ಹಕ್ಕು. ಮಾಡಲು ನಿರಾಕರಿಸುತ್ತಿರುವ ಬೀದರ್ ಆರ್ಎಫ್ಒಗೆ ಹೇಳಿ ಧಿಕ್ಕಾರ. ಸ್ಮಶಾನ ಭೂಮಿ ಮಂಜೂರಿಗೆ ಎನ್ಒಸಿ ನೀಡದ ಬೀದರ್ ಆರ್ಎಫ್ಒಗೆ ಹೇಳಿ ಧಿಕ್ಕಾರ. ಬೀದರ್ ಆರ್ಎಫ್ಒಗೆ, ಬೀದರ್ ಡಿಸಿಎಫ್ಗೆ ಸ್ಮಶಾನ ಭೂಮಿ ಮಂಜೂರಾತಿ ನೀಡಲು ನಿರಾಕರಿಸುತ್ತಿರುವ ಅರಣ್ಯ ಇಲಾಖೆಗೆ ನಿಮ್ಗ ಭೇದವಿಲ್ಲಣ್ಣೋ ಓ ಪೊಲೀಸ್ ಅಣ್ಣ. ನಮ್ಗ ನಿಮ್ಗ ಭೇದ ಇಲ್ಲಣ್ಣೋ ಪೊಲೀಸ್ ಅಣ್ಣ. ಮಂತ್ರಿ ಬಂತು ಮಂತ್ರಿ ಹೋಯ್ತು ಕಂತ್ರಿ ಬದುಕು ನಮದಾಯ್ತು. ಮಂತ್ರಿ ಬಂತು ಕಂತ್ರಿ ಹೋಯ್ತು ಕಂತ್ರಿ ಬದುಕು ನಮದಾಯ್ತು. ಮಂತ್ರಿ ಬಂತು ಮಂತ್ರಿ ಹೋಯ್ತು ಕಂತ್ರಿ ಬದುಕು ನಮದಾಯ್ತು. ಮಂತ್ರಿ ಬಂತು ಮಂತ್ರಿ ಹೋಯ್ತು ಕಂತ್ರಿ ಬದುಕು ನಮದಾಯ್ತು. ಗುಣಿಗೇರಿ ಇನ್ನ ಆಗಿಲು ಓ ಪೊಲೀಸ್ ಅಣ್ಣ. ಗುಣಿಗೇರಿ ಇನ್ನ ಆಗಿಲು ಎಮ್ಎಲ್ಎ ವೋಟ್ ಹಾಕ್ದೇವ್ ಏಸೋ ಮಂದಿ ಬಂದೋದ್ರು. ಎಮ್ಎಲ್ಎ ವೋಟ್ ಹಾಕ್ದೇವ್ ಏಸೋ ಮಂದಿ ಬಂದೋದ್ರು. ಎಂಪಿಗೆ ವೋಟ್ ಹಾಕ್ದೇವ್ ಏಸೋ ಮಂದಿ ಬಂದೋದ್ರು. ಹೂಳುವುದಕ್ಕೆ ಜಾಗ ಕೊಟ್ಟಿಲ್ಲೋ ಓ ಪೊಲೀಸ್ ಅಣ್ಣ. ಹೂಳುವುದಕ್ಕೆ ಜಾಗ ಕೊಟ್ಟಿಲ್ಲೋ ಓ ಪೊಲೀಸ್ ಅಣ್ಣ. ತಹಶೀಲ್ದಾರ ಬಲ್ಲೋದ ಎನ್ಒಸಿ ಕೇಳ್ತಾರ. ತಹಶೀಲ್ದಾರ ಬಲ್ಲೋದರ್ ಎನ್ಒಸಿ ಕೇಳ್ತಾರ. ಆರಪ್ಪ ಕೊಡುವಲ್ಲಂತರು ಓ ಪೊಲೀಸ್ ಅಣ್ಣ. ಫಾರೆಸ್ಟರ್ ಕೊಡುವಲ್ಲಂತರು ಓ ಪೊಲೀಸ್ ಅಣ್ಣ. ಊರಾಗ ಸತ್ತರ ನಾವು ಎಲ್ಲಿ ಹುಳಬೇಕು. ಊರಾಗ ಸತ್ತರ ನಾವು ಎಲ್ಲಿ ಹುಳಬೇಕು. ಉಳುವುದಕ್ಕೆ ಹೋರಾಟವು ಓ ಪೊಲೀಸ್ ಅಣ್ಣ. ಉಳುವುದಕ್ಕೆ ಹೋರಾಟವು ಓ ಪೊಲೀಸ್ ಅಣ್ಣ. ತಹಶೀಲ್ದಾರ ಬಲ್ಲಿ ನಾವು ಹೋದೂರ ಕೇಳೋದಿಲ್ಲ. ಉಳುವುದಕ್ಕೆ ಜಾಗ ಕೇಳಿದೆವು ಓ ಪೊಲೀಸ್ ಅಣ್ಣ. ಉಳುವುದಕ್ಕೆ ಜಾಗ ಕೇಳಿದೆವು ಓ ಪೊಲೀಸ್ ಅಣ್ಣ. ಬೇಕೇ ಬೇಕು ಬೇಕೇ ಬೇಕು. ಶಂಶನ್ ಭೂಮಿ ನಮ್ಮ ಹಕ್ಕು. ಶಂಶನ್ ಭೂಮಿ ನಮ್ಮ ಹಕ್ಕು. ಇಂದು ಬೀದರ್ ನಗರದ ಜಿಲ್ಲಾ ಅರಣ್ಯ ಭವನ ಕಚೇರಿ ಎದುರುಗಡೆ ಪ್ರತಿಭಟನಾ ಧರಣಿ ಮಾಡುವ ಒಂದು ಉದ್ದೇಶ ಏನಂದ್ರೆ, ಬೀದರ್ ತಾಲೂಕಿನ ಬೀದರ್ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಮಲಾಪುರ ಗ್ರಾಮದಲ್ಲಿ ದಲಿತರ ಒಂದು ಸಂಶಣ ಭೂಮಿ ಸುಮಾರು ಒಂದು 50-60 ವರ್ಷದಿಂದ ಏನಪ್ಪ ಅಂದ್ರೆ ಆ ಒಂದು ಸಂಶಣ ಭೂಮಿ ಏನಪ್ಪ ಅಂದ್ರೆ ನಾವು ಅದು ಯೂಸ್ ಮಾಡ್ಕೋತಾ ಇವತ್ತು ಇಲ್ಲಿವರೆಗೆ ಏನಪ್ಪ ನಾವು ಬರ್ತಾ ಇದ್ದೀವಿ. ಆದರೆ ಇಲ್ಲಿ ಒಂದು ಏನು ಕಾಡ್ತಾ ಇದೆ ಅಂತಂದ್ರೆ, ಈ ನಮ್ಮ ದಲಿತರ ಒಂದು ಸಂಶಣ ಭೂಮಿಗೆ ಉದ್ದೇಶಪೂರ್ವಕವಾಗಿ ಕಂದಾಯ ಅಧಿಕಾರಿಗಳಾಗಲಿ ಅಥವಾ ಈ ಅರಣ್ಯ ಅಧಿಕಾರಿಗಳಾಗಲಿ ಉದ್ದೇಶಪೂರ್ವಕವಾಗಿ ಏನಪ್ಪ ಅಂತಂದ್ರೆ ಆ ಒಂದು ನಮ್ಮ ಸಂಶಣ ಭೂಮಿ ನಮ್ಮ ಹೆಸರಿಗೆ ಏನಪ್ಪ ಅಂದ್ರೆ ಮಾಡಲಿಕ್ಕೆ ಕೊಡ್ತಾ ಇಲ್ಲ. ಯಾಕಂತಂದ್ರೆ ಅದು ಒಂದೇ ಒಂದು ಕಾರಣಕ್ಕಾಗಿ ಇವರು ದಲಿತರು ಇದ್ದಾರಂಥೇಳಿ. ಅದೇ ಒಂದು ದಲಿತರ ಒಂದು ಸಂಶಣ ಭೂಮಿ ಬಿಟ್ಟು ಬೇರೆ ಒಂದು ಧರ್ಮದ ಜಾತಿ ಜನಾಂಗಕ್ಕೆ ಏನಪ್ಪ ಅಂತಂದ್ರೆ ಅದು ಯಾವುದೇ ಕಾನೂನು ಯಾವುದೇ ನಿಯಮಗಳು ಯಾವುವು ಪಾಲನೆ ಮಾಡಲಾರ್ದೇನೆ ಸುಮಾರು 10 ಎಕರೆ 15 ಎಕರೆ 20 ಎಕರೆ ಏನಪ್ಪ ಅಂದ್ರೆ ಅವ್ರಿಗೇನಪ್ಪ ಅಂತಂದ್ರೆ ಅವರು ಮಂಜೂರಾತಿ ಮಾಡಿಕೊಡ್ತಾರೆ. ಅದಕ್ಕೆ ನಮಗೆ ಇವತ್ತು ಈ ಒಂದು ಜಿಲ್ಲಾ ಅರಣ್ಯ ಭವನ ಎದುರುಗಡೆ ಇವತ್ತು ಕಚೇರಿ ಎದುರುಗಡೆ ಇವತ್ತು ಧರಣ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂದ್ರೆ,
ಇವರು ಕಂದಾಯ ಇಲಾಖೆದವರು ಮತ್ತು ಅರಣ್ಯ ಇಲಾಖೆದವರು ಇವರಿಬ್ಬರು ಏನಪ್ಪ ಅಂತಂದ್ರೆ ಈ ನಮ್ಮ ಒಂದು ದಲಿತ ಒಂದು ಸಂಶಯನ ಭೂಮಿಯ ಕುರಿತು ಏನಪ್ಪ ಅಂದ್ರೆ ಇಲ್ಲಿ ನಮ್ಮ ಜನರಿಗೆ ಏನಪ್ಪ ಅಂದ್ರೆ ಇವರು ಒಂದು ಗೊಂದಲ ಸೃಷ್ಟಿ ಉಂಟು ಮಾಡ್ತಾ ಇದ್ದಾರೆ. ಯಾವ ಥರ ಅಂತಾರಂದ್ರೆ ಈ ಕಂದಾಯ ಇಲಾಖೆದಲ್ಲಿ ಹೋಗಿ ಕೇಳಿದಾಗ ಏನಪ್ಪ ಅಂತಂದ್ರೆ ನಾವು ಜಂಟಿ ಸರ್ವೆ ಸಲುವಾಗಿ ನಾವು ಅರ್ಜಿ ಅರಣ್ಯದವ್ರಿಗೆ ಬರೆದಿದ್ದೆವು, ಅರಣ್ಯದವ್ರು ನಮಗೆ ಒಬ್ಬನೇನು ಕೊಡಬೇಕು ಅಂತೇಳಿ. ಅರಣ್ಯ ಇಲಾಖೆದವರು ಬಂದು ಕೇಳಿದಾಗ ಏನಪ್ಪ ಅಂದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅವ್ರೇನು ಹೇಳ್ತಾರೆ ಅಂತಂದರೆ ಇಲ್ಲಿ ನಮ್ದು ಆ ಭೂಮಿ ಏನಪ್ಪ ಅಂತಂದ್ರೆ ನಮ್ಮ ಅರಣ್ಯ ಇಲಾಖೆಗೆ ಸಂಬಂಧ ಇಲ್ಲ, ಅದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿದ್ದದ, ಅದು ಅವರೇನಪ್ಪ ಅಂತಂದ್ರೆ ನಿಮ್ಗೆ ಆ ಸಂಶಯನ ಭೂಮಿ ಮಂಜೂರಾತಿ ಮಾಡಿಕೊಡ್ಬೇಕಂತೇಳಿ. ಈ ಥರ ಏನಪ್ಪ ಅಂತಂದ್ರೆ ನಮಗೆ ಇಬ್ಬರ ಮಧ್ಯದಲ್ಲಿ ಏನಪ್ಪ ಅಂದ್ರೆ ನಮ್ಮ ಜನರಿಗೆ ಏನಪ್ಪ ಅಂದ್ರೆ ಭಾಳಷ್ಟು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಭಾಳಷ್ಟು ಏನಪ್ಪ ಅಂದ್ರೆ ಗೊಂದಲ ಸೃಷ್ಟಿ ಉಂಟು ಮಾಡ್ತಾ ಇದ್ದಾರೆ. ಹೀಗಾಗಿ ಏನಪ್ಪ ಅಂತಂದ್ರೆ ನಾವು ಸಾಕಷ್ಟು ಸಾರಿ ಅಧಿಕಾರಿಗಳ ಗಮನಕ್ಕೆ ತಂದು ಮನವಿ ಪತ್ರಗಳು ಕೊಟ್ಟು ಏನಪ್ಪ ಅಂದ್ರೆ ಭಾಳಷ್ಟು ನಮಗೇನಪ್ಪ ಅಂದ್ರೆ ಅತಿ ಹೆಚ್ಚಾಗಿ ಇವತ್ತು ನಾವೇನಪ್ಪ ಅಂದ್ರೆ ಇವತ್ತು ಅರಣ್ಯ ಭವನ ಇಲಾಖೆ ಕಚೇರಿ ಎದುರುಗಡೆ ಏನಪ್ಪ ಅಂದ್ರೆ ಇವತ್ತು ನಾವು ಧರಣ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ಯಾಕಂತಂದ್ರೆ ಇವತ್ತು ಅಧಿಕಾರಿಗಳಿಗೆ ಇರಲಿ, ಇವತ್ತು ಸಾರ್ವಜನಿಕರು ಇರಲಿ, ಯಾರೇ ಸರ್ಕಾರಿ ನೌಕರರಿರಲಿ, ಮಾನವರು ಅಂತಕ್ಕಂಥದ್ದು ಅವ್ರ ಬಳಿ ಏನಪ್ಪ ಅಂದ್ರೆ ಅವ್ರ ಬಳಿ ಏನಾದರೂ ಒಂದು ಮಾನವತೆ ಇದ್ದರ ಈ ಸಂಶಯನ ಭೂಮಿಗೆ ನಾವೇನು ತಿರುಗಾಡ್ತಾ ಇದ್ದೆವು ಇಷ್ಟೊಂದು ಏನಪ್ಪ ಅಂದ್ರೆ ನಮಗೆ ತಿರುಗಾಡಿಸ್ಕೊಂಬಲ್ಲ. ಯಾಕಂತಂದ್ರೆ ಅವರು ಸತ್ತಾಗ ಏನಪ್ಪ ಅಂದ್ರೆ ಪಾಪ ಅವ್ರಿಗೆ ಯಾವುದೂ ಸಂಶಯನ ಭೂಮಿ ಬೇಕಾಗಿಲ್ಲ. ಓನ್ಲಿ ಫಾರ್ ಏನಪ್ಪ ಅಂದ್ರೆ ನಾವು ಸತ್ತಾಗ ಅಷ್ಟೇ ನಮಗೇನಪ್ಪ ಅಂದ್ರೆ ಭೂಮಿ ಬೇಕು. ಯಾಕಂದ್ರೆ ಅವ್ರು ಸರ್ಕಾರಿ ನೌಕರದಾರ, ಅವ್ರ ಅಧಿಕಾರಿಗಳಾರ, ಅವ್ರಿಗೇನಪ್ಪ ಅಂತಂದ್ರೆ ಖಾಲಿ ಮ್ಯಾಲೆ ಈ ಒಂದು ಗಾಳಿಯಲ್ಲೇ ಅಥವಾ ಆಕಾಶದಲ್ಲೇ ಏನಪ್ಪ ಅಂದ್ರೆ ಅವ್ರು ಡೆಡ್ ಬಾಡಿಗಳು ಇಡ್ತಾರೇನೋ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ನಮಗೆ ನಮ್ಮ ದಲಿತ ಸಮುದಾಯ ಏನಪ್ಪ ಅಂದ್ರೆ ಒಂದು ಸಮಸ್ಯೆ ಕಾಡ್ತಾ ಇದೆ. ಬಂಧುಗಳೇ, ಇವತ್ತು ನಮ್ದು ಒಂದೇ ಒಂದು ಮನವಿ ಇದೆ. ಇವತ್ತು ಅರಣ್ಯ ಅಧಿಕಾರಿಗಳಿರಲಿ, ಕಂದಾಯ ಅಧಿಕಾರಿಗಳಿರಲಿ, ಯಾರೇ ಇರಲಿ, ಅದರ ಈ ಸಂಶಯನ ಭೂಮಿ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೆ ಏನಪ್ಪ ಅಂದ್ರೆ ಇದು ಅವಶ್ಯಕತೆ ಅದ, ಬಹಳಷ್ಟು ಅತ್ಯವಶ್ಯಕತೆ ಅದ. ಅದಕ್ಕೆ ಅಧಿಕಾರಿಗಳು ಬಹಳಷ್ಟು ತಿಳ್ಕೊಬೇಕು. ಅವ್ರು ಆ್ಯಕ್ಚುಲಿ ಯಾಕಂತಂದ್ರೆ ಅವರು ಓದು ಬರದಿನವರ, ಒಳ್ಳೆ ಎಜುಕೇಟೆಡ್ ಹರ, ಅಧಿಕಾರಿಗಳರ, KS, IS, IPS ಪಾಸ್ ಆಗಿ ಏನಪ್ಪ ಅಂತಂದ್ರೆ ಸಾರ್ವಜನಿಕರ ಸೇವೆ ಮಾಡ್ಲಿಕ್ಕೆ ಏನಪ್ಪ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಬಂದಿದ್ದಾರೆ. ಆದ್ರೆ ಇವತ್ತು ಅವ್ರು ಏನಪ್ಪ ಅಂದ್ರೆ ಈ ನಾವು ಸಂಶಯನ ಭೂಮಿ ನಮಗೆ ಬೇಕು, ನಾವು ಸುಮಾರು 50-60 ವರ್ಷದಿಂದ ನಾವು ಇವತ್ತೇನಪ್ಪ ಅಂದ್ರೆ ಅದು ನಾವು ಯೂಸ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಅಲ್ಲೇನಪ್ಪ ಅಂದ್ರೆ ನಮ್ಮ ಕುಣಿಗೇರಿಗಳಿವೆ, ಅಲ್ಲೇನಪ್ಪ ಅಂದ್ರೆ ಸಮಾಧಿಗಳಿವೆ, ನಾವು ಇವತ್ತಿಗೂ ಕೂಡ ಏನಪ್ಪ ಅಂದ್ರೆ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಏನಪ್ಪ ಅಂದ್ರೆ ನಮ್ಮ ಹೆಸರಿಗೆ ಮಾಡಿಕೊಡ್ಲಿಕ್ಕೆ ಅವ್ರಿಗೆ ಬಹಳಷ್ಟು ನೋವು ಆಗ್ತಾ ಇದೆ. ಅದಕ್ಕೆ ಬಂಧುಗಳೇ, ಇವತ್ತು ನಾವು ಎಲ್ಲಿವರೆಗೆ ಇವತ್ತು ಅರಣ್ಯ ಅಧಿಕಾರಿಗಳು ನಮ್ಗೆ ಆಶ್ವಾಸನೆ ಕೊಡೋದು ಬೇಕಾಗಿಲ್ಲ. ಅಧಿಕಾರಿಗಳು ಏನಪ್ಪ ಅಂದ್ರೆ ನಮಗೆ ಏನು ಕಂದಾಯ ಇಲಾಖೆದವ್ರು ಏನು ಇಲ್ಲಿಗೆ ಲೆಟರ್ ಕಳಿಸಿದೆ ಅಂತ ಹೇಳ್ತಾರ, ಏನು ಅವ್ರ ಕನ್ಫ್ಯೂಸ ಅಥವಾ ನಿಮ್ಮದು ತಪ್ಪ, ಅದು ಯಾವುದೇ ತಪ್ಪಿದ್ದಕ್ಕೆ ಅವ್ರು ಕೂಡಲೇ ಏನಪ್ಪ ಅಂದ್ರೆ ನಮಗೆ ಸರಿಪಡಿಸಿ ಇವತ್ತು ಅಮಲಾಪುರ ಗ್ರಾಮದಲ್ಲಿ ಇವತ್ತು ನಮ್ಮ ದಲಿತರ ಸಂಶಯನ ಭೂಮಿಗೆ ಮಂಜೂರಾತಿ ಕೊಡಬೇಕು. ಒಂದು ವೇಳೆ ಕೊಡಲಿಲ್ಲ ಅಂತಂದ್ರೆ ಇಲ್ಲಿಂದ ನಾವು ಧರಣನೂ ಕೂಡ ಎತ್ತಲ್ಲ, ನಾವು ಹೇಳೋದೂ ಇಲ್ಲ. ಮತ್ತು ಇದೇ ಏನಪ್ಪ ಅಂದ್ರೆ ನಾವು ಸತತವಾಗಿ ನಿರಂತರವಾಗಿ ಏನಪ್ಪ ಅಂದ್ರೆ ನಾವು ಧರಣ ಪ್ರತಿಭಟನೆ ಹಂತವಾಗಿ ಏನಪ್ಪ ಅಂದ್ರೆ ನಾವು ಮಾಡಕ್ಕೆ ಏನಪ್ಪ ಅಂದ್ರೆ ನಾವು ಸಿದ್ಧರಾಗಿದ್ದೇವೆ ಅಂತಕ್ಕಂಥ ಒಂದು ಮಾತನ್ನು ಹೇಳುತ್ತಾ, ನನ್ನ ಹೆಸರು ಮಾರುತಿ ಬಿ ಕಂಟೆ, ನಾನು ದಲಿತ ಹೋರಾಟಗಾರರು. ಬಂಧುಗಳೇ, ಈಗಾಗಲೇ ಸುಮಾರು ವರ್ಷಗಳಿಂದ ನಾವು ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಅಲಿದು ಸಾಕಾಗಿದೆ. ಇವತ್ತು ಧರಣಿ ಹಾಕ್ತಕ್ಕಂಥ ಉದ್ದೇಶ ನಾವು ಬೇಸತ್ತು ಹೋಗಿವಿ. ನಮ್ಮ ಸಮುದಾಯ ಭೂಮಿ ಮೇಲೆ ಹುಟ್ಟಿದ್ದೇ ಯಾಕೆ ತಪ್ಪಾಗಿದೆನಾ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ನಮ್ಗೆ ಅಲ್ಲಿ ಕಂದಾಯ ಇಲಾಖೆಯವರು ನಿಮ್ಮ ಕಡೆ ಲೆಟ್ರ್ ಹಾಕ್ತಾರ, ನೀವು ಅವ್ರಿಗೆ ಲೆಟ್ರ್ ಬರೀತೀರಿ. ನಿಮ್ಮಿಬ್ಬರ ಮಧ್ಯದಲ್ಲಿ ನಮ್ಗೆ ಸ್ಮಶಾನ ಭೂಮಿ ಇಲ್ಲದ ಥರ ತಾವು ಅಲಿದಾಡಿಸ್ತಾ ಇದ್ದೀರಿ. ಒಂದು ವೇಳೆ ನಾಳೆ ದಿವಸ ನಮ್ಮೂರಲ್ಲಿ ಯಾರಾದರೂ ಸತ್ತಾಗ ನಿಮ್ಮ ಅರಣ್ಯ ಇಲಾಖೆ ಎದುರು ತಂದು ನಿಮ್ಮ ಕಂಪೌಂಡಲ್ಲಿ ನಾವು ಉಳ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥ ಒಂದು ಎಚ್ಚರಿಕೆ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಯಾಕಂದಾಗ ಸರ್, ಸುಮಾರು ನಮ್ಮೂರು ಹುಟ್ಟಿ ಭಾಳ ದಿವಸ ಆಯಿತು. ನಮ್ಮೂರು ಹುಟ್ಟಿ ಹಿಡಿದು ನಮ್ಮ ಸ್ಮಶಾನ ಭೂಮಿ ಅಲ್ಲೇ ಇದೆ. ಈಗಾಗಲೇ ಆಲ್ರೆಡಿ ನಿಮ್ಮದು ರಿಸರ್ವ್ ಫಾರೆಸ್ಟ್ ಕಂಪೌಂಡು ನೀವು ಕಂಪೌಂಡ್ ಬಿಗೋ ಆಯಿತು. ನಮ್ಮದು ಕಂಪೌಂಡ್ ಹೊರಗಡೆ ಇದೆ. ನಮ್ಮ ಪಕ್ಕದಲ್ಲಿ ಮುಸ್ಲಿಂ ಸ್ಮಶಾನ ಇದೆ, ಆ ಕಡೆ ಹಿಂದೂದವ್ರದ್ದಿದೆ, ಈ ಕಡೆ ಕ್ರಿಶ್ಚಿಯನ್ ಸ್ಮಶಾನ ಇದೆ, ನಮ್ಮದು ಮಧ್ಯದಲ್ಲಿ. ಸುಮಾರು ವರ್ಷಗಳಿಂದ ನಮ್ಮ ತಾತ ಮುತ್ತಾತನಿಂದ ಅಲ್ಲಿ ನಾವು ಸ್ಮಶಾನ ಮಾಡ್ತಾ ಇದ್ದೀವಿ. ನಮ್ಗೆ ಹೊಸ ಜಮೀನು ಯಾವುದೂ ಬೇಕಾಗಿ ಅದು ಎಷ್ಟದ ಅಷ್ಟು ಸರ್ವೆ ಮಾಡಿ ನಮ್ಗೆ ನೀವು ಅಥವಾ ಕಂದಾಯ ಇಲಾಖೆಯವರು ಜಂಟಿ ಸರ್ವೆ ಮಾಡಿ ನಮಗದು ದಯವಿಟ್ಟು ಅದು ನಮ್ಮ ಹೆಸರಿಗೆ ಅಧಿಕೃತವಾಗಿ ಮಾಡಿಕೊಟ್ಟಾಗ ನಮ್ಗೆ ಅಲ್ಲಿ ಏನಾದರೂ ನಾವು ಕಂಪೌಂಡ್ ಹಾಕ್ಕೊಳ್ಳೋಕ್ಕಾಗಲಿ ಅಥವಾ ಅಲ್ಲಿ ನಾವು ಸುಡ್ಲಿಕ್ಕೆ ಶೆಡ್ ನಿರ್ಮಾಣ ಮಾಡ್ಕೊಳ್ಳೋಕ್ಕಾಗಲಿ ನಮ್ಗೆ ಅನುಕೂಲ ಆಗ್ತದೆ ಸರ್. ಸರ್ಕಾರ ಬಜೆಟ್ ಯಾವುದೂ ಬರ್ತಾ ಇಲ್ಲ. ಯಾಕಂತಂದ್ರೆ ಅಧಿಕೃತವಾಗಿ ನಮ್ಮ ಹೆಸರಲ್ಲಿ ಪಾಣಿ ಇಲ್ಲ, ನಾವು ಹುಡ್ತಾ ಇದ್ದೀವಿ, ನಮ್ಗೆ ಯಾವುದೂ ಅಬ್ಜೆಕ್ಷನ್ ಇಲ್ಲ, ಯಾರು ತೊಂದರೆ ಕೊಡ್ತಾ ಇಲ್ಲ. ನಾವು ಹುಡ್ತಾ ಇದ್ದಾಗ ನೀವು ಅರಣ್ಯದವ್ರನ್ನೂ ಬರ್ತಾ ಇಲ್ಲ, ಕಂದಾಯದವ್ರನ್ನೂ ನಮಗೆ ಯಾವ ತೊಂದರೆ ಕೊಡ್ತಾ ಇಲ್ಲ. ಆದರೆ ನಮ್ಗೆ ಅಧಿಕೃತವಾಗಿ ಪಾಣಿ ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಓಡಾಡ್ತಾ ಇದ್ದೀವಿ. ಆದರೆ ಯಾರು ಇಲ್ಲಿವರೆಗೆ ತಾವು ಏನು ಹೇಳ್ತಾ ಇದ್ದೀರಿ, CND ಲ್ಯಾಂಡ್ ಇದೆ, ನಮಗೆ 78 ಹ್ಯಾಂಡ್ ಓವರ್ ಮಾಡಿದ್ದಿದೆ ಅಂತ ಹೇಳ್ತಾ ಇದ್ದೀರಿ. ಓಕೆ,
91ದಲ್ಲಿ ಒಂದು ಆದೇಶ ಆಗಿದೆ. ಏನು ಬಿಫೋರ್ 91 ಏನು 78ಅಲ್ಲಿ ಕೊಟ್ಟಿರ್ತಕ್ಕಂಥ ಜಮೀನು CND ಲ್ಯಾಂಡು 91 ತನಕ ನೀವು ಒಂದು ವೇಳೆ ನಿಮ್ಮ ಹೆಸರು ಮುಟೇಶನ್ ಮಾಡ್ಕೊಳ್ಳಿಲ್ಲ ಅಥವಾ ಅಲ್ಲಿ ಯಾವುದೇ ಅರಣ್ಯೀಕರಣ ಮಾಡಲಿಲ್ಲ ಅಂತಂದಾಗ ಅದು ಕಂದಾಯ ಇಲಾಖೆಗೆ ಹೊರಗೆ ಕೊಡಬೇಕು ಅಂಥೇಳಿ ಸರ್ಕಾರದ ಆದೇಶ ಇದೆ. ಆ ಆದೇಶ ಪ್ರಕಾರ ನೀವು ಕಂದಾಯ ಇಲಾಖೆಗೆ ವರ್ಗಾವಣೆ ಮಾಡಬೇಕಾಗಿತ್ತು. ನೀವು ಮಾಡ್ತಾ ಇಲ್ಲ, ಅದು ನಿಮ್ಮ ತಪ್ಪು. ಅವರು ಲ್ಯಾಂಡ್ ಬ್ಯಾಂಕ್ ಅಂತೇಳಿ ಇನ್ನೊಂದು ಆರ್ಡರ್ ಆಗಿದೆ. ಸಾರ್ವಜನಿಕರಿಗೆ ಉಪಯೋಗ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಜಮೀನು ಅವ್ರು ಹೊರಳಿ ಪಡಿಬಹುದು, ಅದು ಕೂಡ ಆದೇಶ ಇದೆ. ಆ ಆದೇಶ ಪ್ರಕಾರ ಅವ್ರು ನಿಮಗೆ ಲೆಟರ್ ಬರೀತಾ ಇಲ್ಲ. ನಿಮ್ಮಿಬ್ಬರ ಮಧ್ಯದಲ್ಲಿ ನಾವು ತೊಂದರೆ ಅನುಭವಿಸ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಕಾನೂನು ಚೌಕಟ್ಟಿನಲ್ಲಿ ಏನು ಬರ್ತದೋ ನೀವು ಪರಸ್ಪರ ಕುಂತು ಮಾತಾಡಿ ನಮ್ಗೆ ಅದೊಂದು ಸ್ಮಶಾನ ಭೂಮಿ ಮಂಜೂರಿ ಮಾಡಿಕೊಡ್ಬೇಕಂತೇಳಿ ನಮ್ಮದೊಂದು ಮನವಿ ಇದೆ ಸರ್. ಒಂದು ವೇಳೆ ನೀವು ಈ ಮನವಿಗೆ ನಮಗೆ ಸ್ಪಂದಿಸಿ ನಮ್ಮ ಭೂಮಿ ಒಂದು ವೇಳೆ ಮಂಜೂರಿ ಮಾಡಿಕೊಡ್ಲಿಕ್ಕೆ ನೀವು ತಡ ಮಾಡಿದಾಗ ನಾವು ಬೇರೆ ರೂಪಕ್ಕೆ ಹೋಗ್ಬೇಕಾಗ್ತದೆ ಪ್ರತಿಭಟನೆ. ಯಾಕಂದಾಗ ಬೀದರ್ ಜಿಲ್ಲೆದು ನಾನು ಮಾತಾಡ್ತಾ ಇಲ್ಲ, ಬೀದರ್ ತಾಲೂಕಿನಲ್ಲಿ 12,008 ಎಕರೆ ಜಮೀನು CND ಲ್ಯಾಂಡ್ ನಿಮಗೆ ಹ್ಯಾಂಡ್ ಓವರ್ ಮಾಡಿದ್ದಿದೆ. ಆ ಜಮೀನಿನಲ್ಲಿ ಅಕ್ರಮ ಚಟುವಟಿಕೆ ನಡೀತಾ ಇದೆ. ಲೇಔಟ್ ಹಾಕೊಂಡು ಮಾರಾಟ ಮಾಡ್ತಾ ಇದ್ದಾರೆ. ನಿಮ್ಮ ಅರಣ್ಯ ಇಲಾಖೆಯವರು ಏನು ಅಂಬಲ್ಲ, ಗಣಿಗಾರಿಕೆ ನಡೀತಾ ಇದೆ ಏನು ಅಂಬಲ್ಲ. ದೊಡ್ಡ ದೊಡ್ಡ ಮಾಫಿಯಾಗಳು, ಭೂ ಮಾಫಿಯಾಗಳು ಕಬ್ಜಾ ಮಾಡ್ಕೊಂಡು ಲೇಔಟ್ ಹಾಕೊಂಡು ಮಾರಾಟ ಮಾಡ್ತಾರೆ. ನಿಮ್ಮ RFOಗಳು ಏನು ಅಂಬಲ್ಲ. ನಮ್ಮ ಸ್ಮಶಾನ ಭೂಮಿಗೆ ನಿಮಗೆ ಕಾನೂನು ಅಡ್ಡಿ ಬರ್ತದ? ಎಲ್ಲೆಲ್ಲೋ ಲೇಔಟ್ ಯಾವ್ಯಾವ ಸರ್ವೆ ನಂಬರಲ್ಲಿ ಯಾರ್ಯಾರು ಅಕ್ರಮವಾಗಿ ಏನೇನು ಮಾಡ್ತಾ ಇದ್ದಾರೆ ನಿಮ್ಮ RFOಗಳಿಗೆ, ನಿಮ್ಮ ಅಧಿಕಾರಿಗಳಿಗೆ ಎಲ್ಲರ ಗಮನಕ್ಕಿದೆ, ನಮ್ಮ ಗಮನಕ್ಕೆ ಕೂಡ ಇದೆ. ನಾನು ಹೇಳಂದಾಗ ನಾನು ಪ್ರತಿಯೊಂದು ಸರ್ವೆಯಲ್ಲಿ ಏನೇನು ಆಗ್ತಾ ಇದೆ ನಾನು ಹೇಳಲಿಕ್ಕೆ ನನ್ನ ಕಡೆ ದಾಖಲೆಗಳಿವೆ. ಆದ್ರೆ ನನಗೆ ಅದು ಆ ವಿಷಯ ಇವತ್ತು ಬೇಕಾಗಿಲ್ಲ. ಒಂದು ವೇಳೆ ನೀವು ಸ್ಮಶಾನ ಮಾಡಿಕೊಡ್ಲಿಲ್ಲ ಅಂತಂದ್ರೆ ನಾವು ಆ ಹಾದಿಗಳಿಬೇಕಾಗ್ತದೆ. CND ಲ್ಯಾಂಡ್ ಪೂರ್ತಿ ತೆರವು ಆಗಸ್ತನ ನಾವು ಇಲ್ಲಿಂದ ಹೇಳಲೇವು. ಒಂದು ವೇಳೆ ನಮ್ಮ ಸ್ಮಶಾನ ಭೂಮಿ ಒಂದು ವೇಳೆ ನೀವು ತೊಂದರೆ ಕೊಡ್ತಾ ಇದ್ದಾಗ ನಾವು ಆ ಹಾದಿ ಹಿಡಿಬೇಕಾಗ್ತದೆ ಅಂಥೇಳಿ ಹೇಳ್ತಾ, ದಯವಿಟ್ಟು ಒಂದು ವೇಳೆ ಒಂದು ವಾರದ ಸಮಯ ಕೊಡ್ತಾ ಇದ್ದೀವಿ. ಒಂದು ವಾರದಲ್ಲಿ ಕಂದಾಯ ಇಲಾಖೆಯವರು ತಾವು ಚರ್ಚಿಸಿ ಏನು ಡಿಸ್ಕಸ್ ಮಾಡ್ತೀರೋ ಏನಿಲ್ಲ, ಒಟ್ಟಾರೆ ನಮ್ಗೆ ನಿಮ್ದು ಹೊಸ ಜಮೀನು ನಮ್ಗೆ 1 ಇಂಚು ಬೇಡ. ನಾವೇನು ಉಳ್ತಾ ಇದ್ದೀವಿ ಅಷ್ಟೇ ಜಮೀನಿಗೆ ನೀವು ಕಂದಾಯ ಇಲಾಖೆದವ್ರ ಜೊತೆ ಕರೆದು NOC ಕೊಟ್ಟು ದಯವಿಟ್ಟು ಅದು ಸ್ಮಶಾನ ಭೂಮಿ ನಮ್ಮ ಹೆಸರಿಗೆ ಮಾಡಿಕೊಡ್ಲಿಕ್ಕೆ ಅವಕಾಶ ಕೊಡ್ತೀರಿ ಅಂತಕ್ಕಂಥ ಒಂದು ಆಶೆ ಭಾವನೆಯನ್ನು ವ್ಯಕ್ತಪಡಿಸ್ತಾ ನಾನು ಈ ಮೆಮೊಡಮನ್ನು ತಮಗೆ ಒಪ್ಪಿಸ್ತಾ ಇದ್ದೀನಿ. ಇರ್ಲಿ ಆದಷ್ಟು ಬೇಗ ಕಾನೂನಿನ ಅಡಿಯಲ್ಲಿ ಏನು ಬರುತ್ತೆ ನಾವು ನಿಮಗೂ ನ್ಯಾಯ ಒದಗಿಸಿಕೊಡ್ತೀವಿ. ಥ್ಯಾಂಕ್ ಯು ಸರ್.